ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಹಳ ಒಳ್ಳೆ ದಿನ ಇದೆ ಅಂತ ಭಾವಿಸ್ತೇನೆ. ನಾನು ಪುಷ್ಪಾ ಮುರುಗೇಶ್ ಕುಳಿತ್. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನೊಂದು ಅಧ್ಯಾಯದಿಂದ ಪ್ರಾರಂಭಿಸೋಣ. ಸಂಚಾರ ಶಿಕ್ಷಣ. ಸಂಚಾರದ ಅರ್ಥವನ್ನ ನೀವು ನನಗೆ ತಿಳಿಸ್ತೀರಾ? ನಾವು ಟ್ರಾಫಿಕ್ ಬಗ್ಗೆ ಏಕೆ ಕಲಿಬೇಕು ಅಂತ ನೀವು ಊಹಿಸಬಲ್ಲಿರಾ? ಚಕ್ರದ ಆವಿಷ್ಕಾರದ ನಂತರ ನಿಸ್ಸಂದೇಹವಾಗಿ ಸಾರಿಗೆಯಲ್ಲಿ ತೀವ್ರ ಬದಲಾವಣೆ ಕಂಡುಬಂದಿದೆ. ಸಾರಿಗೆ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ವಿಶೇಷವಾಗಿ ವಾಹನಗಳ ಮೂಲಕ ಚಲಿಸುವುದು. ಜನರು ಚಲಿಸುವಾಗ ಅಥವಾ ವಾಹನಗಳನ್ನ ಬಳಸಿ ಸಾಗಿಸುವಾಗ ಟ್ರಾಫಿಕ್ ಜಾಮ್ ಉಂಟಾಗತ್ತೆ. ಸಂಚಾರದ ಶಿಕ್ಷಣದ ಅರ್ಥವೇನು? ಸಂಚಾರ ಶಿಕ್ಷಣದ ಜ್ಞಾನವು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿದೆ. ಟ್ರಾಫಿಕ್ ಸಮಸ್ಯೆಗಳನ್ನ ತಪ್ಪಿಸಲು ನಿಯಮಗಳು ಮತ್ತು ನಿಬಂಧನೆಗಳನ್ನ ಬಗ್ಗೆ ಅರಿವು ಮೂಡಿಸಲು ಇದು ನಿಮಗೆ ಸಹಾಯ ಮಾಡುತ್ತೆ. ಟ್ರಾಫಿಕ್ ಜಾಮ್ನಿಂದ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆರಳಲು ಕಷ್ಟವಾಗುತ್ತೆ. ನೀವು ಇದನ್ನ ಹೇಗೆ ತಪ್ಪಿಸಬಹುದು ಮತ್ತು ಇದಕ್ಕಾಗಿ ನೀವು ತೆಗೆದುಕೊಳ್ಳಬಹುದಾದ ವಿವಿಧ ಕ್ರಮಗಳೇನು? ಅದಕ್ಕಾಗಿ ಟ್ರಾಫಿಕ್‌ನ ನಿಯಮಾವಳಿಗಳನ್ನ ತಿಳಿದುಕೊಳ್ಳಬೇಕು. ವಿವಿಧ ನಿಯಮಗಳು ಮತ್ತು ನಿಬಂಧನೆಗಳು ಏಕೆ ಇವೆ ಅಂದ್ರೆ, ಟ್ರಾಫಿಕ್ ಜಾಮ್ ಅಥವಾ ಅಪಘಾತಗಳನ್ನ ತಪ್ಪಿಸೋಕೆ ಈ ನಿಯಮಗಳು ಮತ್ತು ನಿಬಂಧನೆಗಳನ್ನ ನಮಗೆ ಮುಂದಿಡಲಾಗಿದೆ. ಈ ನಿಯಮಗಳ ಮತ್ತು ನಿಬಂಧನೆಗಳನ್ನ ಕಲಿಯುವುದು ಮತ್ತು ಅನುಸರಿಸುವುದು ನಮ್ಮ ಕರ್ತವ್ಯವಾಗಿದೆ. ಹಾಗಿದ್ರೆ ಈಗ ಕಲಿಕೆಯನ್ನ ಪ್ರಾರಂಭಿಸೋಣ. ಕಲಿಕೆಯ ಫಲಿತಾಂಶಗಳು. ಸಂಚಾರ ಶಿಕ್ಷಣದ ಅಗತ್ಯ ಮತ್ತು ಮಹತ್ವ. ಸಂಚಾರ ಅವ್ಯವಸ್ಥೆ. ಡ್ರೈವಿಂಗ್ ಲೈಸೆನ್ಸ್‌ನ ಅಗತ್ಯತೆ. ಕುಡಿದ ನಂತರ ವಾಹನ ಚಾಲನೆ, ಡ್ರಂಕ್ ಅಂಡ್ ಡ್ರೈವ್. ಡ್ರೈವಿಂಗ್ ಲೈಸೆನ್ಸ್ ರದ್ದತಿ. ಸಂಚಾರ ಚಿಹ್ನೆಗಳು. ನೋಂದಣಿಯ ಅವಶ್ಯಕತೆ. ರಸ್ತೆ ಗುರುತು ಚಿಹ್ನೆಗಳು. ರಸ್ತೆಗಳ ವಿಭಾಗ. ಸಂಚಾರ ಸಂಕೇತಗಳು. ರಸ್ತೆ ಸುರಕ್ಷತೆ. ಮೋಟಾರ್ ಸೈಕಲ್ ನಿಯಮಗಳು. ಕೀವರ್ಡ್ಗಳು. 1. ವಾಹನ ನೋಂದಣಿ. ಸರ್ಕಾರಿ ಪ್ರಾಧಿಕಾರದೊಂದಿಗೆ ಮೋಟಾರು ವಾಹನದ ನೋಂದಣಿ. 2. ಉಸಿರಾಟದ ವಿಶ್ಲೇಷಕ. ಇದು ರಕ್ತದ ಆಲ್ಕೋಹಾಲ್ ಅಂಶವನ್ನ ಅಂದಾಜು ಮಾಡುವ ಸಾಧನವಾಗಿದೆ. 3. ಕಡ್ಡಾಯ ಚಿಹ್ನೆಗಳು. ನಿರ್ದಿಷ್ಟ ಕಾನೂನುಗಳು ಮತ್ತು ನಿಬಂಧನೆಗಳ ಬಗ್ಗೆ ರಸ್ತೆ ಬಳಕೆದಾರರಿಗೆ ತಿಳಿಸಲು ಬಳಸುವ ಚಿಹ್ನೆಗಳು.
4. ಸಂಚಾರ ಶಿಕ್ಷಣ. ಸಂಚಾರದಲ್ಲಿ ಸುರಕ್ಷಿತ ಭಾಗವಹಿಸುವಿಕೆಗಾಗಿ ಜ್ಞಾನ, ಕೌಶಲ್ಯ ಮತ್ತು ವರ್ತನೆಗಳನ್ನ ಕಲಿಸುತ್ತದೆ, ಸುಧಾರಿಸುತ್ತದೆ. 5. ಚಾಲನಾ ಪರವಾನಗಿ. ಒಬ್ಬ ವ್ಯಕ್ತಿಗೆ ಮೋಟಾರು ವಾಹನವನ್ನ ಓಡಿಸಲು ಅನುಮತಿಸುವ ದಾಖಲೆ. ಸಂಚಾರ ಶಿಕ್ಷಣದ ಅವಶ್ಯಕತೆಯನ್ನ ನೋಡೋಣ. ಯುವಜನರು ಹೆಚ್ಚು ಸ್ವತಂತ್ರವಾಗಿ ಬೆಳೆಯುತ್ತಿದ್ದಂತೆ ಅವರು ಹೆಚ್ಚು ಅಪಾಯಗಳನ್ನ ಎದುರಿಸುತ್ತಾರೆ. ಹದಿಹರೆಯದವರು ರಸ್ತೆಗಳನ್ನ ಬಳಸುವ ಜನರ ಗಮನಾರ್ಹ ಗುಂಪು. ತೀವ್ರತರವಾದ ಗಾಯಗಳು ಮತ್ತು ಸಾವುಗಳಿಗೆ ರಸ್ತೆ ಅಪಘಾತಗಳು ಪ್ರಮುಖ ಕಾರಣವೆಂದು ಅವರಲ್ಲಿ ಹಲವರಿಗೆ ತಿಳಿದಿರುವುದಿಲ್ಲ. ಅಪಘಾತಗಳನ್ನ ತಡೆಗಟ್ಟಲು ಅವರಿಗೆ ಎಲ್ಲಾ ರಸ್ತೆ ಸುರಕ್ಷತಾ ನಿಯಮಗಳನ್ನ ಸ್ಪಷ್ಟವಾಗಿ ಕಲಿಸುವುದು ಬಹಳ ಮುಖ್ಯವಾಗಿದೆ. ಟ್ರಾಫಿಕ್ ಅವ್ಯವಸ್ಥೆ, ಗೊಂದಲ. ನೀವು ಬೆಳಗ್ಗೆ ಶಾಲೆಗೆ ಹೋಗಬೇಕು. ತಡವಾಗುವುದರಿಂದ ನೀವು ಅದನ್ನ ಕಳೆದುಕೊಳ್ಳಬಹುದು. ಟ್ರಾಫಿಕ್ ಜಾಮ್ಗಳು ವಿದ್ಯಾರ್ಥಿಗಳು, ಕೆಲಸಗಾರರು, ಶಿಕ್ಷಕರು, ವೈದ್ಯರು ಮತ್ತು ಇತರರನ್ನ ಒಳಗೊಂಡಂತೆ ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರುತ್ತೆ. ಕಾಲುದಾರಿಗಳು ಪಾದಚಾರಿಗಳಿಗೆ, ಆದರೆ ಕೆಲವೊಮ್ಮೆ ಕಾರುಗಳು ಅವುಗಳ ಮೇಲೆ ಚಲಿಸುತ್ತವೆ. ಅಡ್ಡಾದಿಡ್ಡಿ ಪ್ರಾಣಿಗಳು, ಮಾರಾಟಗಾರರು ಮತ್ತು ಕಾರುಗಳು ನೋ ಪಾರ್ಕಿಂಗ್ ವಲಯಗಳಲ್ಲಿ ನಿಲುಗಡೆ ಮಾಡುವುದರಿಂದ ಟ್ರಾಫಿಕ್ ಜಾಮ್ ಸಂಭವಿಸುತ್ತೆ. ಹೆಚ್ಚು ಜನರು ಮತ್ತು ಕಾರುಗಳೊಂದಿಗೆ ದಟ್ಟಣೆ ಹೆಚ್ಚಾಗಿದೆ. ಅಪಘಾತಗಳನ್ನ ತಪ್ಪಿಸಲು ನಿಯಮಗಳನ್ನ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಚಾಲನಾ ಪರವಾನಗಿ ಅಗತ್ಯ. ಪರವಾನಗಿ ಇಲ್ಲದೆ ವಾಹನಗಳನ್ನ ಚಲಾಯಿಸುವುದು ಕಾನೂನು ಬಾಹಿರವಾಗಿದೆ. 2 ರೀತಿಯ ಪರವಾನಗಿಗಳಿವೆ. 1 ಕಲಿಯುವವರ ಮತ್ತು 2 ಶಾಶ್ವತ. ಕಲಿಯುವವರ ಪರವಾನಗಿ ತಾತ್ಕಾಲಿಕವಾಗಿದೆ ಮತ್ತು 6 ತಿಂಗಳಿನವರೆಗೆ ವಾಹನ ಚಲಾಯಿಸಲು ಕಲಿಯಲು ನಿಮಗೆ ಅನುಮತಿಸುತ್ತದೆ. 1 ತಿಂಗಳ ನಂತರ ನೀವು ಶಾಶ್ವತ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಬಹುದು. ಕಲಿಕಾ ಪರವಾನಗಿ ಪಡೆಯಲು ನಿವಾಸ ಮತ್ತು ವಯಸ್ಸಿನ ಪುರಾವೆಯನ್ನ ಒದಗಿಸಿ. ಪರವಾನಗಿ ಇಲ್ಲದೆ ವಾಹನ ಚಾಲನೆ ಮಾಡುವುದು ಅಪರಾಧ. 50 ಸಿಸಿಗಿಂತ ಹೆಚ್ಚಿನ ವಾಹನಗಳನ್ನ ಓಡಿಸಲು ನೀವು 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು ಮತ್ತು ಸಾರಿಗೆ ವಾಹನಗಳನ್ನ ಚಾಲನೆ ಮಾಡಲು 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರಬೇಕು. ಪರವಾನಗಿ ಪಡೆಯಲು ಫೋಟೋಗಳು ಮತ್ತು ಮಾಹಿತಿಯೊಂದಿಗೆ ಫಾರ್ಮ್ 1, 1A, 2 ಮತ್ತು 3 ಅನ್ನ ಭರ್ತಿ ಮಾಡಿ. ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಕಲಿಯುವವರ ಪರೀಕ್ಷೆ ಮತ್ತು ಬಣ್ಣ ಕುರುಡುತನ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ನೀವು ಉತ್ತೀರ್ಣರಾದರೆ ನೀವು ಕಲಿಯುವವರ ಪರವಾನಗಿಯನ್ನ ಸ್ವೀಕರಿಸುತ್ತೀರಿ. ಶಾಶ್ವತ ಪರವಾನಗಿ ಪಡೆಯಲು ನೀವು ಮಾನ್ಯವಾದ ಕಲಿಕಾ ಪರವಾನಗಿಯನ್ನ ಹೊಂದಿರಬೇಕು.
ಕಲಿಕಾ ಪರವಾನಗಿಯನ್ನ ಪಡೆದ 180 ದಿನಗಳಲ್ಲಿ ಅರ್ಜಿ ಸಲ್ಲಿಸಿ. ಸಂಚಾರ ನಿಯಮಗಳನ್ನ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಮದ್ಯ ಸೇವಿಸಿ ವಾಹನ ಚಾಲನೆ, ಡ್ರಂಕ್ ಅಂಡ್ ಡ್ರೈವ್. ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವುದನ್ನ ಆನಂದಿಸುವ 28 ವರ್ಷದ ಮುಖೇಶ್ ಸುರಕ್ಷಿತವಾಗಿ ಮನೆಗೆ ಬರಲು ಚಿಂತಿತರಾಗಿದ್ದಾರೆ. ಟ್ರಾಫಿಕ್ ಪೊಲೀಸರ ಉಪಸ್ಥಿತಿಯು ಅವನನ್ನ ನರಳುವಂತೆ ಮಾಡಿದೆ. ಮದ್ಯಪಾನ ಮಾಡುವ ಅನೇಕ ಜನರು ಈಗ ಪಾರ್ಟಿಗಳಿಗೆ ಹೋಗುವುದನ್ನ ಮರುಪರಿಶೀಲಿಸುತ್ತಿದ್ದಾರೆ. ಉಸಿರಾಟದ ವಿಶ್ಲೇಷಕರು ಉಸಿರಾಟವನ್ನ ವಿಶ್ಲೇಷಿಸುವ ಮೂಲಕ ದೇಹದಲ್ಲಿ ಆಲ್ಕೋಹಾಲ್ ಅನ್ನ ಪತ್ತೆ ಮಾಡುತ್ತಾರೆ. ಸಿಕ್ಕಿಬಿದ್ದರೆ ಚಾಲಕರ ವಾಹನ ವಶಪಡಿಸಿಕೊಳ್ಳುವುದು, ನ್ಯಾಯಾಲಯದ ಹಾಜರಾತಿ ಮತ್ತು ದಂಡವನ್ನ ಎದುರಿಸಬೇಕಾಗುತ್ತದೆ. ಡ್ರೈವಿಂಗ್ ಲೈಸೆನ್ಸ್ ರದ್ದತಿ. ಯಾರಾದರೂ ಅತಿಯಾಗಿ ಕುಡಿದರೆ ಅಥವಾ ಡ್ರಗ್ಸ್ ಸೇವಿಸಿದರೆ, ಅಪಾಯಕಾರಿಯಾಗಿ ವಾಹನ ಚಲಾಯಿಸಿದರೆ, ನೋಂದಣಿಯಾಗುವ ವಾಹನವನ್ನ ಬಳಸಿದರೆ ಅಥವಾ ವಾಹನದೊಂದಿಗೆ ಕಾನೂನನ್ನ ಉಲ್ಲಂಘಿಸಿದರೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರವು ಚಾಲನಾ ಪರವಾನಗಿಯನ್ನ ತೆಗೆದುಕೊಳ್ಳಬಹುದು. ಸಂಚಾರ ಚಿಹ್ನೆಗಳು. 1. ಕಡ್ಡಾಯ ಚಿಹ್ನೆಗಳು. ಭಾರತದಲ್ಲಿ ಕಡ್ಡಾಯ ರಸ್ತೆ ಚಿಹ್ನೆಗಳು ಸ್ಟಾಪ್, ಗಿವ್ ವೇ, ನೋ ಎಂಟ್ರಿ, ನೋ ಸ್ಟ್ರೈಟ್, ಒನ್ ವೇ, ನೋ ಹಾರ್ನ್, ಪಾದಚಾರಿಗಳು ಇಲ್ಲ, ಸೈಕಲ್ ಇಲ್ಲ, ರೈಟ್ ಟರ್ನ್ ಇಲ್ಲ, ಲೆಫ್ಟ್ ಟರ್ನ್ ಇಲ್ಲ ಮತ್ತು ಯು ಟರ್ನ್ ಇಲ್ಲ. ಎರಡು ಮಾಹಿತಿ ಚಿಹ್ನೆಗಳು. ದಿಕ್ಕುಗಳು, ದೂರಗಳು, ಹೆಗ್ಗುರುತುಗಳು ಇತ್ಯಾದಿಗಳನ್ನ ನೀಡುವ ರಸ್ತೆ ಚಿಹ್ನೆಗಳು ವಿವಿಧ ಬಣ್ಣಗಳು ಮತ್ತು ಚಿಹ್ನೆಯೊಂದಿಗೆ ಆಯತಾಕಾರದವುಗಳಾಗಿವೆ. ಮೂರು ಎಚ್ಚರಿಕೆ ಚಿಹ್ನೆಗಳು. ಪಾದಚಾರಿ ಕ್ರಾಸಿಂಗ್ಗಳು, ಕಿರಿದಾದ ಸೇತುವೆಗಳು ಅಥವಾ ಮುಂದೆ ಇರುವ ಶಾಲೆಗಳಂತಹ ರಸ್ತೆ ಮೇಲೆ ಅಥವಾ ಸಮೀಪದಲ್ಲಿ ಮುಂಬರುವ ಅಪಾಯಗಳ ಬಗ್ಗೆ ಎಚ್ಚರಿಕೆ ಚಿಹ್ನೆಗಳು ಚಾಲಕರನ್ನ ಎಚ್ಚರಿಸುತ್ತವೆ. ಅವು ವಿಶಿಷ್ಟವಾಗಿ ತ್ರಿಕೋನಾಕಾರವಾಗಿದ್ದು ಕೆಂಪು ಅಂಚು ಮತ್ತು ಬಿಳಿ ಹಿನ್ನೆಲೆಯಲ್ಲಿ ಕಪ್ಪು ಚಿಹ್ನೆಯನ್ನ ಹೊಂದಿರುತ್ತದೆ. ನೋಂದಣಿ ಅಗತ್ಯ. ಚಾಲನೆ ಮಾಡುವ ಮೊದಲು ನಿಮ್ಮ ಮೋಟಾರ್ ವಾಹನವನ್ನ ನೋಂದಾಯಿಸಿ. ತಾತ್ಕಾಲಿಕ ನೋಂದಣಿಗಾಗಿ ಮಾರಾಟ ರಸ್ತೆ ಯೋಗ್ಯತೆ, ವಿಮೆ, ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರಗಳು ಮತ್ತು ವಿಳಾಸದ ಪುರಾವೆಗಳನ್ನ ಪ್ರತಿಗಳನ್ನ ಒದಗಿಸಿ. ಅದೇ ಪ್ರಮಾಣ ಪತ್ರದೊಂದಿಗೆ ಶಾಶ್ವತ ನೋಂದಣಿಗಾಗಿ 1 ತಿಂಗಳೊಳಗೆ ಅರ್ಜಿ ಸಲ್ಲಿಸಿ. ರಸ್ತೆ ಗುರುತು ಚಿಹ್ನೆಗಳು.
ರಸ್ತೆ ಗುರುತುಗಳು ಚಾಲಕರ ಮತ್ತು ಪಾದಚಾರಿಗಳಿಗೆ ರಸ್ತೆಗಳ ಮಾಹಿತಿಯನ್ನ ನೀಡುವ ಮೂಲಕ ವಿಷಯಗಳನ್ನ ಸ್ಪಷ್ಟಪಡಿಸುವ ಮತ್ತು ಗೊಂದಲವನ್ನ ತಪ್ಪಿಸುವ ಮೂಲಕ ಸಹಾಯ ಮಾಡುತ್ತೆ. ರಸ್ತೆಯ ವಿಭಾಗ. 1. ಕಾಲುದಾರಿ. ರಸ್ತೆಯ ಎರಡೂ ಬದಿಯಲ್ಲಿ ಇರುವ ಜನರು ನಡೆಯಲು ಒಂದು ಮಾರ್ಗ. ಇದು ಸುಮಾರು 2 ಮೀಟರ್ ಅಗಲವಿದೆ. 2. ವಿಭಜಕ. ಸಿಮೆಂಟ್ ಚಪ್ಪಡಿಗಳನ್ನ ಬಳಸಿ ರಸ್ತೆಯನ್ನ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 3. ಕ್ರಾಸಿಂಗ್ಗಳು. ಜೀಬ್ರಾ ಕ್ರಾಸಿಂಗ್ಗಳು ಪಾದಚಾರಿಗಳಿಗೆ ನಿರತ ರಸ್ತೆಗಳನ್ನ ಸುರಕ್ಷಿತವಾಗಿ ದಾಟಲು ಗೊತ್ತುಪಡಿಸಿದ ಪ್ರದೇಶಗಳಾಗಿವೆ. ಸಂಚಾರ ಸಂಕೇತಗಳು. ಟ್ರಾಫಿಕ್ ಲೈಟ್ ಎನ್ನುವುದು ರಸ್ತೆಯ ಛೇದಕದಲ್ಲಿರುವ ಸಾಧನವಾಗಿದ್ದು, ಅದು ಚಾಲಕರು ಯಾವಾಗ ಸುರಕ್ಷಿತವಾಗಿ ಹೋಗಬೇಕು ಎಂಬುದನ್ನ ತಿಳಿಸುತ್ತೆ. ಸಂಕೇತಗಳನ್ನ ಅನುಸರಿಸಿ ಕೆಂಪು ಎಂದರೆ ನಿಲ್ಲಿಸು, ಕಿತ್ತಳೆ ಎಂದರೆ ಸಿದ್ಧ ಮತ್ತು ಹಸಿರು ಎಂದರೆ ಹೋಗು. ರಸ್ತೆ ಸುರಕ್ಷತೆ. ಭಾರತವು ಜಾಗತಿಕವಾಗಿ 2ನೇ ಅತಿ ದೊಡ್ಡ ರಸ್ತೆ ಜಾಲವನ್ನ ಹೊಂದಿದೆ. ಆದರೆ ಸಂಚಾರ ನಿಯಮಗಳ ಬಗ್ಗೆ ಅರಿವಿನ ಕೊರತೆಯು ಅನೇಕ ಸಾವುಗಳಿಗೆ ಕಾರಣವಾಗಿದೆ. ಮುಖ್ಯ ಸಮಸ್ಯೆಗಳೆಂದರೆ ನಿರ್ಲಕ್ಷ್ಯ, ಕೆಟ್ಟ ರಸ್ತೆಗಳು, ಅಸುರಕ್ಷಿತ ವಾಹನಗಳು, ಸುರಕ್ಷತಾ ನಿಯಮಗಳ ನಿರ್ಲಕ್ಷ್ಯ, ದುರ್ಬಲ ಕಾನೂನು ಜಾರಿ ಮತ್ತು ಅಸಮರ್ಪಕ ತುರ್ತು ನೆರವು. ಪಾದಚಾರಿ ಸುರಕ್ಷತೆಯನ್ನ ಹೆಚ್ಚಿಸಲು ಈ ಕೆಳಗಿನ ಹಂತಗಳು ನಿರ್ಣಾಯಕವಾಗಿವೆ. ಕೆಳಗಿನ ನಿಯಮಗಳನ್ನ ಅನುಸರಿಸಬೇಕು. 1. ಕಾಲು ದಾರಿಯಲ್ಲಿ ನಡೆಯಿರಿ. ಫುಟ್ಪಾತ್ ಇಲ್ಲದಿದ್ದರೆ ರಸ್ತೆಯ ಬಲಬದಿಯಲ್ಲಿ ನಡೆದು ಕಾರುಗಳನ್ನ ಕಾದು ನೋಡಬೇಕು. 2. ರಾತ್ರಿಯಲ್ಲಿ ಪಟ್ಟಣದ ಹೊರಗೆ ನಡೆಯುವಾಗ ಗಾಢ ಬಣ್ಣದ ಬಟ್ಟೆಗಳನ್ನ ಧರಿಸಿ. 3. ರಾತ್ರಿಯಲ್ಲಿ ನಡೆಯುವಾಗ ಯಾವಾಗಲೂ ಬ್ಯಾಟರಿಯನ್ನ ತಗೊಂಡು ಹೋಗಿ. 4. ರಸ್ತೆ ದಾಟಲು ಸುರಕ್ಷಿತ ಸ್ಥಳವನ್ನ ಹುಡುಕಿ ಮತ್ತು ದಾಟುವ ಮೊದಲು ಎರಡೂ ಕಡೆಯಲ್ಲೂ ನೋಡಬೇಕು. 5. ಕಾರುಗಳೇನಾದ್ರೂ ದೂರದಲ್ಲಿದ್ದರೂ ಮೊದಲು ಹೋಗಲಿ. 6. ಸುರಕ್ಷಿತವಾಗಿದ್ದಾಗ ರಸ್ತೆಯ ಉದ್ದಕ್ಕೂ ತ್ವರಿತವಾಗಿ ಮತ್ತು ಎಚ್ಚರಿಕೆಯಿಂದ ನಡೆಯಿರಿ. 7. ರಸ್ತೆ ದಾಟಲು ಅಡ್ಡದಾರಿಗಳನ್ನ ಬಳಸಿ. 8. ನಡೆಯುವಾಗ ಅಥವಾ ರಸ್ತೆ ದಾಟುವಾಗ ಫೋನ್ ಬಳಸಬೇಡಿ ಅಥವಾ ಸಂಗೀತವನ್ನ ಕೇಳಬೇಡಿ. 9. ರಸ್ತೆ ದಾಟಲು ಸಹಾಯಕ್ಕಾಗಿ ಪೊಲೀಸ್ ಅಧಿಕಾರಿಯನ್ನ ಕೇಳಿ. 10. ನೀವು ಮದ್ಯಪಾನ ಮಾಡುತ್ತಿದ್ದರೆ ರಸ್ತೆಯಲ್ಲಿ ನಡೆಯಬೇಡಿ. ಮೋಟಾರ್ ಸೈಕಲ್ ನಿಯಮಗಳು.
ಸಾರ್ವಜನಿಕ ರಸ್ತೆಯಲ್ಲಿ ಮೋಟಾರ್ ಸೈಕಲ್ ಅಥವಾ ಮೋಪೆಡ್ ಸವಾರಿ ಮಾಡಲು ನೀವು ಮಾನ್ಯವಾದ ಚಾಲನಾ ಪರವಾನಗಿಯನ್ನ ಹೊಂದಿರಬೇಕು. ಚಾಲನೆ ಮಾಡುವ ಮೊದಲು ನಿಮ್ಮ ವಿಮೆಯನ್ನು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಚೆನ್ನಾಗಿ ಅಳವಡಿಸಲಾದ ಹೆಲ್ಮೆಟ್ ಅನ್ನ ಧರಿಸಿ ಮತ್ತು ಸರಿಯಾದ ಸೀಟಿನಲ್ಲಿ ಒಬ್ಬ ಪ್ರಯಾಣಿಕರನ್ನ ಮಾತ್ರ ಕೊಂಡೊಯ್ಯಿರಿ. ತೀರ್ಮಾನ: ಕೊನೆಯಲ್ಲಿ ಸಂಚಾರ ಶಿಕ್ಷಣವು ನಮ್ಮೆಲ್ಲರಿಗೂ ಒಂದು ಪ್ರಮುಖ ಕೌಶಲ್ಯವಾಗಿದೆ. ಇದು ನಮ್ಮ ಸುರಕ್ಷತೆ ಮತ್ತು ರಸ್ತೆಯಲ್ಲಿರುವ ಇತರರ ಸುರಕ್ಷತೆಯನ್ನ ಖಾತ್ರಿಗೊಳಿಸುತ್ತದೆ.